ಹಾಯ್ ಹಲೋ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಸೋಷಿಯಲ್ ವೇವ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಷಿಯಲ್ ವೇವ್ಸ್. This time I am going to start some videos useful for the students who are appearing for KS and IAS exams. ಸೋಷಿಯಾಲಜಿಯನ್ನು ಆಪ್ಷನಲ್ ವಿಷಯವನ್ನಾಗಿ ತೆಗೆದುಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಿ, ಅದರಲ್ಲೂ ಪ್ರಮುಖವಾಗಿ KAS ಮತ್ತು IAS ಅಂತಹ ಪರೀಕ್ಷೆಗಳಿಗೆ ಸಮಾಜಶಾಸ್ತ್ರ ವಿಷಯವನ್ನ ಒಂದು ಆಯ್ಕೆಯನ್ನಾಗಿ ತೆಗೆದುಕೊಂಡು ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಕೆಲವೊಂದು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಹಾಗಾಗಿ ಇನ್ಮುಂದೆ ಬರುವಂತಹ ವಿಡಿಯೋಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಉಪಯುಕ್ತವಾಗಲಿವೆ. ನಮ್ಮ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗಂತೂ ಖಂಡಿತವಾಗಿಯೂ ಉಪಯೋಗವಾಗುತ್ತೆ, ಜೊತೆಗೆ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಿಗೆ ಉಪಯುಕ್ತವಾದಂತಹ ವಿಷಯಗಳಾಗುತ್ತೆ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಈ ವಿಡಿಯೋಗಳು ಉಪಯೋಗವಾಗ್ತಾ ಇವೆ ಅಂತ ಭಾವಿಸ್ತಾ, ಇವತ್ತು ಮೊದಲನೇದಾಗಿ ನಾನು ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅದು ದ ಲಾಸ್ ರಿಲೇಟೆಡ್ ಟು ವಿಮೆನ್ ಇನ್ ಇಂಡಿಯಾ ಅಂತ ಹೇಳಿ. ಅಂದ್ರೆ ಭಾರತ ದೇಶದಲ್ಲಿ ಸ್ತ್ರೀಯರಿಗಾಗಿ ಇರುವಂತಹ ಮಹತ್ವದ ಕಾನೂನುಗಳು ಯಾವ್ಯಾವುದು ಅಂತ ಹೇಳಿ. ಇದು ಬರೀ ಸಮಾಜಶಾಸ್ತ್ರ ವಿದ್ಯಾರ್ಥಿಗಳಲ್ಲ, ಬರೀ ಮಹಿಳೆಯರು ಮಾತ್ರ ಅಲ್ಲ, ಇಡೀ ಸಮಾಜದಲ್ಲಿರುವ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ಟಾಪಿಕ್ ಇದು. ಲಾಸ್ ರಿಲೇಟೆಡ್ ಟು ವಿಮೆನ್ ಇನ್ ಇಂಡಿಯಾ, ಮಹಿಳೆಯರಿಗಾಗಿ ಭಾರತ ದೇಶದಲ್ಲಿ ಇರುವಂತಹ ಕಾನೂನುಗಳು ಯಾವುದು ಅಂತ ಹೇಳಿ. ನಿಮಗೆ ಗೊತ್ತಿರೋ ಹಾಗೆ ಭಾರತ ದೊಡ್ಡ ಪ್ರಜಾಪ್ರಭುತ್ವ, ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಮ್ಮದು. ಭಾರತೀಯ ಸಂವಿಧಾನದಲ್ಲಿ ಹಲವಾರು ಕಾಯ್ದೆಗಳನ್ನು ಮಹಿಳೆಯರಿಗಾಗಿ ಮಾಡಿದ್ದಾರೆ. ಆದರೆ ಎಷ್ಟೋ ಮಹಿಳೆಯರಿಗೆ ಕಾಯ್ದೆಗಳು ತಮ್ಮ ಸುರಕ್ಷತೆಗಾಗಿ, ಅನ್ಯಾಯವನ್ನು ಹೋಗಲಾಡಿಸ್ಲಿಕ್ಕಾಗಿ, ದೌರ್ಜನ್ಯವನ್ನ ಮೆಟ್ಟಿ ನಿಲ್ಲಲಿಕ್ಕಾಗಿ ಹಲವಾರು ಕಾಯ್ದೆ ಕಾನೂನುಗಳಿದೆ ಅನ್ನುವ ಒಂದು ಪರಿಕಲ್ಪನೆ, ಒಂದು ಪ್ರಜ್ಞೆ, ನಮ್ಮ ಒಂದು ತಿಳುವಳಿಕೆ ನಮ್ಮ ಮಹಿಳೆಯರಿಗೆ ಇಲ್ಲ. ಆ ಒಂದು ತಿಳುವಳಿಕೆಯನ್ನ, ಅವೇರ್ನೆಸ್ ಅನ್ನ ಮೂಡಿಸೋ ಸಲುವಾಗಿಯೇ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಸೊ ಆತ್ಮೀಯರೇ, ಇವತ್ತು ನಾನು ಈ ವಿಡಿಯೋದಲ್ಲಿ ಕೆಲವು ಪ್ರಮುಖ ಕಾಯ್ದೆಗಳು ಯಾವುದು ಅನ್ನೋದನ್ನು ಹೇಳ್ತೇನೆ. ನಾವಿಲ್ಲಿ ಪ್ರಮುಖವಾಗಿ ಭಾರತದ ಸಂವಿಧಾನ ರೂಪಿಸಿರುವಂತಹ ಕಾಯ್ದೆಗಳನ್ನು 7 ವಿಭಾಗಗಳಲ್ಲಿ ವಿಂಗಡಿಸಬಹುದು ಅಂತೇಳಿ. ವಿ ಮೇ ಕೆಟಗರೈಸ್ ದ ಲಾಸ್ ರಿಲೇಟೆಡ್ ಟು ವಿಮೆನ್ ಇನ್ ಇಂಡಿಯಾ ಇಂಟು 7 categories. Which are those 7 categories? Let us see one by one. First one is constitutional rights of women. ಭಾರತೀಯ ಮಹಿಳೆಯರಿಗಿರುವಂತಹ ಸಾಂವಿಧಾನಿಕ ಹಕ್ಕುಗಳು ಅಂತ ಹೇಳಿ ನಾವು ಕರಿತೇವೆ. ಹಾಗೆ ಎರಡನೇದಾಗಿ ಲಾಸ್ ಅಗೇನ್ಸ್ಟ್ ವೈಲೆನ್ಸ್ ಅಂಡ್ ಅಬ್ಯೂಸ್. ಸೊ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳ ವಿರುದ್ಧ ಇರುವಂತಹ ಕಾಯ್ದೆಗಳು, ಅಂದ್ರೆ ದೌರ್ಜನ್ಯಗಳನ್ನ, ಅನ್ಯಾಯವನ್ನ ತಡೆಗಟ್ಟಲಿಕ್ಕೆ ಭಾರತೀಯ ಸರ್ಕಾರ, ನಮ್ಮ ಸಂವಿಧಾನ ಯಾವ ಕಾನೂನುಗಳನ್ನು ಮಾಡಿದೆ ಅನ್ನೋದ್ರ ಬಗ್ಗೆ. ಇನ್ನು ಮೂರನೇದಾಗಿ ವರ್ಕ್ ಪ್ಲೇಸ್ ಪ್ರೊಟೆಕ್ಷನ್ ಆಕ್ಟ್ಸ್. ನಿಮಗೆ ಗೊತ್ತಿರೋ ಹಾಗೆ ಈಗ ಮಹಿಳೆಯರು ಕೂಡ ಬಹಳಷ್ಟು ಜನ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅನಿವಾರ್ಯ ಕೂಡ ಸಮಾಜದಲ್ಲಿ. ಆ ಮಹಿಳೆಯರು ಮಾಡುವಂತಹ ಕೆಲಸದ ವಾತಾವರಣದಲ್ಲಿ ಅಥವಾ ಅವರ ಕೆಲಸದ ಸ್ಥಳಗಳಲ್ಲಿ ಅವರಿಗೆ ರಕ್ಷಣೆ ನೀಡಲಿಕ್ಕಾಗಿ ಭಾರತ ಸರ್ಕಾರ ಕೆಲವೊಂದು ಕಾಯ್ದೆಗಳನ್ನು ಜಾರಿಗೊಳಿಸಿದೆ. ಅದು ಯಾವುದು ಅಂತ ಹೇಳಿ ನಾವು 3ನೇ ಕೆಟಗರಿಯಲ್ಲಿ ನೋಡಬಹುದು. ಇನ್ನು ನಾಲ್ಕನೇದಾಗಿ ಲಾಸ್ ರಿಲೇಟೆಡ್ ಟು ಮ್ಯಾರೇಜ್ ಅಂಡ್ ಫ್ಯಾಮಿಲಿ. ಆಸ್ ಯು ನೋ, ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಆರ್ ದ ಬೇಸಿಕ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯನ್ ಸೊಸೈಟಿ. ಸೊ ಭಾರತೀಯ ಸಮಾಜದ ಮೂಲಭೂತ ಸಂಸ್ಥೆಗಳು ಅಂತ ಕರಿತೇವೆ ವಿವಾಹ ಮತ್ತು ಕುಟುಂಬ. ವಿವಾಹ ಮತ್ತು ಕುಟುಂಬಗಳಿಗೆ ಸಂಬಂಧಿಸಿದಂತೆ ಭಾರತೀಯ ಸರ್ಕಾರ ಭಾರತೀಯ ಸಂವಿಧಾನ ಸಾಕಷ್ಟು ಕಾಯ್ದೆಗಳನ್ನು ಜಾರಿಗೊಳಿಸಿದೆ. ಆ ಕಾಯ್ದೆಗಳು ಯಾವುದು ಅನ್ನೋದನ್ನ ನೋಡೋಣಂತೆ. ನಂಬರ್ 5, ಪ್ರಾಪರ್ಟಿ ಅಂಡ್ ಇನ್ಹೆರಿಟೆನ್ಸ್ ರೈಟ್ಸ್ ಅಂತ ಹೇಳ್ತೇವೆ. ಆಸ್ತಿ ಮತ್ತು ಉತ್ತರಾಧಿಕಾರಕ್ಕೆ ಸಂಬಂಧಿಸಿದಂತಹ ಕಾಯ್ದೆಗಳು. ಭಾರತೀಯ ಸಂವಿಧಾನದಲ್ಲಿ ವ್ಯಕ್ತಿಯ ಆಸ್ತಿಗೆ ಸಂಬಂಧಿಸಿದಂತೆ ಹಾಗೂ ಆ ಆಸ್ತಿ ಮುಂದೆ ಯಾರಿಗೆ ಹೋಗಬೇಕು, ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಕೆಲವು ಕಾನೂನುಗಳನ್ನು ರಚಿಸಲಾಗಿದೆ. ಸೊ ಪ್ರಾಪರ್ಟಿ ಅಂಡ್ ಇನ್ಹೆರಿಟೆನ್ಸ್ ಲಾಸ್ ಅಂತ ಹೇಳಿ. ಹಾಗೆ 6ನೇದಾಗಿ ಹೆಲ್ತ್ ಅಂಡ್ ರಿಪ್ರೊಡಕ್ಟಿವ್ ರೈಟ್ಸ್ ಫಾರ್ ವಿಮೆನ್ ಅಂತ. ಅಂದ್ರೆ ಮಹಿಳೆಯರಿಗಾಗಿ ಆರೋಗ್ಯ ಮತ್ತು ಸಂತಾನಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಕಾಯ್ದೆಗಳನ್ನು ಭಾರತೀಯ ಸಂವಿಧಾನ ಜಾರಿಗೊಳಿಸಿದೆ. ಇವುಗಳನ್ನು ನಾವು ವಿವರವಾಗಿ ಅಧ್ಯಯನ ಮಾಡಬಹುದು. ಹಾಗೆ 7ನೇದಾಗಿ ಅದರ್ ಇಂಪಾರ್ಟೆಂಟ್ ಲಾಸ್ ಅಂತ ಹೇಳ್ತೇವೆ. ಈ 6 ಪ್ರಮುಖ ಕಾಯ್ದೆಗಳನ್ನು ಹೊರತುಪಡಿಸಿದ್ರೆ 7ನೇದಾಗಿ ಕೆಲವೊಂದು ಇನ್ನಷ್ಟು ಮಹತ್ವದ ಕಾಯ್ದೆಗಳಿದೆ ಅಂತ ಹೇಳ್ತಾರೆ. ಈ ಅದರ್ ಇಂಪಾರ್ಟೆಂಟ್ ಲಾಸ್ ಅಲ್ಲಿ ವಿ ಮೇ ಟೇಕ್ ಫಸ್ಟ್ ಒನ್, ಇಂಡೀಸೆಂಟ್ ರಿಪ್ರೆಸೆಂಟೇಷನ್ ಆಫ್ ವಿಮೆನ್
ಪ್ರೊಹಿಬಿಷನ್ ಆಕ್ಟ್ 1996 ಅಂತ. ಅಂದರೆ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸುವುದರ ವಿರುದ್ಧ ಜಾರಿಯಾದಂತಹ ಕಾಯ್ದೆ. ಮಹಿಳೆಯರ ಜೊತೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಅಸಭ್ಯವಾಗಿ ವರ್ತಿಸುವ ಹಾಗಿಲ್ಲ. ಅದಕ್ಕೆ ವಿರುದ್ಧವಾಗಿ ಕೆಲವೊಂದು ಕಾಯ್ದೆಗಳಿದೆ. ಏನು ಶಿಕ್ಷೆ ಆಗುತ್ತೆ ಅನ್ನೋದನ್ನ 1996ರಲ್ಲಿ ಭಾರತೀಯ ಸಂವಿಧಾನ ಜಾರಿಗೊಳಿಸಿದೆ. ಇನ್ನು ನಿಮಗೆ ಗೊತ್ತಿರೋ ಹಾಗೆ ಎರಡನೆಯ ಮತ್ತೊಂದು ಮಹತ್ವದ ಕಾಯ್ದೆ ಅಂತಂದ್ರೆ 7ನೇ ಕೆಟಗರಿಯಲ್ಲಿ ಎರಡನೇದನ್ನ ನಾವು ಮಾಡೋದಾದ್ರೆ ಇಮ್ಮಾರಲ್ ಟ್ರಾಫಿಕ್ ಆಕ್ಟ್ ಅಂತ ಹೇಳ್ತೇವೆ. ಇದು ಪ್ರಿವೆನ್ಷನ್ ಆಕ್ಟ್ 1956 1956ರ ಕಾಲದಲ್ಲಿಯೇ ಜಾರಿಗೊಳಿಸಿದಂತಹ ವೇಶ್ಯಾವೃತ್ತಿ ನಿಷೇಧ ಕಾಯ್ದೆ. ಭಾರತ ದೇಶದಲ್ಲಿ ವೇಶ್ಯಾವೃತ್ತಿಯನ್ನ ನಿಷೇಧ ಮತ್ತು ನಿರ್ಮೂಲ ಮಾಡಲಿಕ್ಕಾಗಿ ಭಾರತ ಸರ್ಕಾರ ಜಾರಿಗೊಳಿಸಿರುವಂತಹ ಕಾಯ್ದೆ. ಇನ್ನೊಂದು ಮಹತ್ವದ ಕಾಯ್ದೆ, ಇತ್ತೀಚೆಗೆ ನೀವು ಬಹಳಷ್ಟು ಕೇಳಿರುವಂತಹ ಕಾಯ್ದೆ ಅಂದ್ರೆ ಪೋಕ್ಸೋ ಅಂತ ಹೇಳ್ತೇವೆ. ದಟ್ ಈಸ್ POCSO, ಪೋಕ್ಸೋ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಒಫೆನ್ಸಸ್ ಅಂತ. ಈ ಕಾಯ್ದೆಯನ್ನ ಭಾರತ ಸರ್ಕಾರ 2012ರಲ್ಲಿ ಜಾರಿಗೊಳಿಸಿದೆ. ಇದು ಮೈನರ್ ಕಿಡ್ಸ್ ಏನಿರ್ತಾರೆ ಇವರಿಗೆ ಬರುವಂತಹ ಕಾಯ್ದೆ. ಯಾರಾದರೂ ಮೈನರ್ ಮಕ್ಕಳ ಮೇಲೆ, ಅಪ್ರಬುದ್ಧ ಮಕ್ಕಳ ಮೇಲೆ ಏನಾದರೂ ದೌರ್ಜನ್ಯ ಮಾಡಿದರೆ ಈ ಕಾಯ್ದೆ ಅಡಿಯಲ್ಲಿ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಸೊ ಒಟ್ಟಿನಲ್ಲಿ ನಾವು 7 ಕೆಟಗರಿಯಲ್ಲಿ ಭಾರತದಲ್ಲಿ ಮಹಿಳೆಯರ ಮೇಲೆ ಇರುವಂತಹ ಅಥವಾ ಮಹಿಳೆಯರಿಗಾಗಿ ಭಾರತ ಸರ್ಕಾರ ರೂಪಿಸಿರುವಂತಹ, ಜಾರಿಗೊಳಿಸಿರುವಂತಹ ಕಾಯ್ದೆಗಳನ್ನು ನಾವು ವಿಂಗಡಿಸಬಹುದು. ವಿ ಮೇ categorize under 7 heads the rules related to the laws related to women in India. ಈ ಕಾಯ್ದೆಗಳನ್ನು ನಾನು ವಿವರವಾಗಿ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಯಾವ ಕಾಯ್ದೆಯ ಅಡಿಯಲ್ಲಿ ಏನು ಶಿಕ್ಷೆ ಇದೆ, ಯಾವ ಕಾಯ್ದೆಯನ್ನು ಯಾವಾಗ ಜಾರಿಗೊಳಿಸಲಾಗಿದೆ, ಯಾವ ಕಾಯ್ದೆಯ ಅಡಿಯಲ್ಲಿ ಏನೇನು ಕಂಡೀಷನ್ಸ್ ಇದೆ, ಯಾವ ನಿಯಮಗಳು ಜಾರಿಗೊಳಿಸಲ್ಪಟ್ಟಿದೆ ಅನ್ನೋದನ್ನ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್, please subscribe my channel Social Waves. Thank you.